ಇಂಡಿಯನ್ ಐಟಿ ಸೆಕ್ಟರ್ನಲ್ಲಿ ಈಗ ಅದು ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಡಿಮಾಂಡ್ ಸ್ಲೋ ಡೌನ್ ಆಗಿದೆ, ಸ್ಪೆಂಡಿಂಗ್ ಕಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ನೋಡೇ ಇರ್ತೀರಾ. ಆದರೆ ಈ ವಿಡಿಯೋದಲ್ಲಿ ನಾವು ಇವತ್ತು ಇಂಥದ್ದೇ 2 ಐಟಿ ಕಂಪನಿಗಳ ಬಗ್ಗೆ ಮಾತಾಡೋಣ. ಈ 2 ಕಂಪನಿಗಳು 52 ವಾರಗಳ ತನಕ ಹೈನಿಂದ ಕೆಳಗಿಳಿದ್ರೂ ಕೂಡ ಬ್ಯಾಲೆನ್ಸ್ ಶೀಟ್, ಬಿಸ್ನೆಸ್ ಮಾಡೆಲ್ ಮತ್ತು ಗ್ರೋತ್ ಪೊಟೆನ್ಷಿಯಲ್ ಎಲ್ಲವೂ ಪಾಯಿಂಟ್ನಲ್ಲಿರೋದು ತುಂಬಾನೇ ಇಂಟ್ರೆಸ್ಟಿಂಗ್. ಸೊ ನಮ್ಮ ಮೊದಲ ಕಂಪನಿ ಆರಿಯಾನ್ ಪ್ರೋ ಸೊಲ್ಯೂಷನ್ಸ್. 1997ರಲ್ಲಿ ಈ ಕಂಪನಿ ಎಸ್ಟಾಬ್ಲಿಷ್ ಆಗಿದ್ದು, ಆರಿಯಾನ್ ಪ್ರೋ ಒಂದು ಗ್ಲೋಬಲ್ ಟೆಕ್ ಕಂಪನಿ ಆಗಿದೆ. ಇದು ಮೇನ್ಲಿ BFSI ಸೆಕ್ಟರ್ಗಳಿಗಾಗಿ ಸಾಫ್ಟ್ವೇರ್ನ ಪ್ರಾಡಕ್ಟ್ ಮತ್ತು ಕನ್ಸಲ್ಟಿಂಗ್ ಸೊಲ್ಯೂಷನ್ಗಳನ್ನು ತಯಾರು ಮಾಡುತ್ತೆ. ಮಾರ್ಕೆಟ್ನಲ್ಲಿ 52 ವಾರಗಳಲ್ಲಿ ಹೈನಿಂದ 29.4% ಡೌನ್ ಆಗಿದೆ. ಈ ಕಂಪನಿಯಲ್ಲಿ 2 ಮೇಜರ್ ವರ್ಟಿಕಲ್ಸ್ಗಳಿದ್ದಾವೆ. ಫಸ್ಟ್ ವರ್ಟಿಕಲ್ ಬ್ಯಾಂಕಿಂಗ್ ಮತ್ತು ಫಿನ್ಟೆಕ್. ಈ ವರ್ಟಿಕಲ್ನಲ್ಲಿ ಕಂಪನಿ ರಿಟೇಲ್ ಮತ್ತು ಹೋಲ್ಸೇಲ್ ಬ್ಯಾಂಕಿಂಗ್, ಕ್ಯಾಪಿಟಲ್ ಮಾರ್ಕೆಟ್ಸ್ ಮತ್ತು ಟ್ರೆಜರಿಗಳಿಗಾಗಿ ಆಟೋಮೇಷನ್ ಟೂಲ್ಸ್ ಇದನ್ನು ತಯಾರು ಮಾಡುತ್ತೆ. ಅಂದರೆ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಸ್, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮತ್ತು ಸೆಲ್ಫ್ ಸರ್ವಿಸ್ ಕಿಯಾಸ್ಗಳನ್ನು ಇದು ಬಿಲ್ಡ್ ಮಾಡುತ್ತೆ. ಇದರ ರೆವಿನ್ಯೂ ಕಾಂಟ್ರಿಬ್ಯೂಷನ್ 57% ಆಸುಪಾಸಿನಲ್ಲಿದೆ. ಇನ್ನು ಸೆಕೆಂಡ್ ವರ್ಟಿಕಲ್ ಟೆಕ್ನಾಲಜಿ ಇನೋವೇಷನ್ ಗ್ರೂಪ್. ಈ ವರ್ಟಿಕಲ್ನಲ್ಲಿ ಸ್ಮಾರ್ಟ್ ಮೊಬಿಲಿಟಿ, ಡಿಜಿಟಲ್ ಸಪ್ಲೈ ಚೈನ್ ಫಿನಾನ್ಸಿಂಗ್ ಮತ್ತು ಡೇಟಾ ಸೆಂಟರ್ ಸೊಲ್ಯೂಷನ್ಗಳು ಆಫರ್ ಮಾಡುತ್ತೆ. ಉಳಿದ 47% ಈ ವರ್ಟಿಕಲ್ನಿಂದ ಬರುತ್ತೆ. ಕಸ್ಟಮರ್ ಬೇಸ್ನಲ್ಲಿ 14 ದೇಶಗಳಲ್ಲಿ 350ಕ್ಕೂ ಹೆಚ್ಚು ಕ್ಲೈಂಟ್ಗಳಿದ್ದಾರೆ ಮತ್ತು 90% ಆದಾಯ ಭಾರತ ಮತ್ತು ಏಷ್ಯಾ ಪೆಸಿಫಿಕ್ ರೀಜನ್ನಿಂದಲೇ ಬರುತ್ತೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಆಸ್ ಆಫ್ Q1 FY26 ಕಂಪನಿಯ ರೆವಿನ್ಯೂ 28.7% ಇಯರ್ ಆನ್ ಇಯರ್ ಗ್ರೋತ್ ಮೂಲಕ 261.6 ಕೋಟಿಯಿಂದ ಜಂಪ್ ಆಗಿ 336.8 ಕೋಟಿವರೆಗೆ ಆಗಿದೆ. ಇನ್ನು ಬ್ಯಾಂಕಿಂಗ್ ಸೆಗ್ಮೆಂಟಿಂದ 31% ಇಯರ್ ಆನ್ ಇಯರ್ ಗ್ರೋತ್ನಿಂದ 192 ಕೋಟಿ ರೆವಿನ್ಯೂ ಬಂದಿದೆ. ಮೇನ್ಲಿ ಎಕ್ಸಿಸ್ಟಿಂಗ್ ಆರ್ಡರ್ ಬುಕ್ ಎಕ್ಸಿಕ್ಯೂಷನ್, ಹೊಸ ಲೋಗೋಗಳ ವಿನ್ಸ್ ಇದೆಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನಿಂದ ಬಂದಿದೆ. ಖರ್ಚು ಕೂಡ ಟಾಪ್ ಲೈನ್ ಜೊತೆಗಿದ್ದು ಆಪರೇಟಿಂಗ್ ಕಾಸ್ಟ್ 30.3% ಹೆಚ್ಚಾಗಿ 268.7 ಕೋಟಿ ಆಗಿದೆ. ಇನ್ನು ಎಂಪ್ಲಾಯಿ ಬೆನಿಫಿಟ್ ಖರ್ಚು 28.6% ಇಯರ್ ಆನ್ ಇಯರ್ ಹೆಚ್ಚಾಗಿ ಸೇಲ್ಸ್ 41.7% ಆಗಿದೆ. ಇದು ಹೈರಿಂಗ್ ರ್ಯಾಂಪ್ ಅಪ್ ಮತ್ತು ರಿಟೆನ್ಷನ್ ಪುಷ್ ತೋರಿಸ್ತಾ ಇದೆ. ಹೀಗಾಗಿ ಸೇಲ್ಸ್ ಚಾನಲ್ಸ್ಗಳನ್ನು ಅಗ್ರೆಸಿವ್ ಆಗಿ ಬಿಲ್ಡ್ ಮಾಡಲಾಗಿದೆ. ಯುರೋಪ್, ನಾರ್ತ್ ಏಷ್ಯಾ, ಆಫ್ರಿಕಾದಲ್ಲಿ ಫುಲ್ ಟೀಮ್ ತಯಾರು ಮಾಡಲಾಗಿದೆ. ಇದೇ ಕಾರಣಕ್ಕೆ ಸೇಲ್ಸ್ ಎಕ್ಸ್ಪೆನ್ಸ್ 70% ಇಯರ್ ಆನ್ ಇಯರ್ ಜಂಪ್ ಆಗಿದೆ. ಇದರಿಂದ ಆಪರೇಟಿಂಗ್ ಪ್ರಾಫಿಟ್ 68.16 ಕೋಟಿಯಾಗಿ 22.8% ಇಯರ್ ಆನ್ ಇಯರ್ ಗ್ರೋತ್ ಹೆಚ್ಚಾಗಿದೆ. ಆದರೆ OPM 97, BPS 20.4% ಕುಸಿದಿದೆ. ಮ್ಯೂಟೆಡ್ ಅದರ್ ಇನ್ಕಮ್ ಮತ್ತು ಸ್ಲೈಟ್ಲಿ ಹೈಯರ್ ಡಿಪ್ರಿಸಿಯೇಷನ್ ಕಾರಣಕ್ಕೆ ನೆಟ್ ಪ್ರಾಫಿಟ್ 13.5% ಗ್ರೋತ್ನಿಂದ 50.6 ಕೋಟಿ ಆಗಿದೆ. ಇನ್ನು ಗ್ರೋತ್ ಔಟ್ಲುಕ್. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ EBITDA ಮಾರ್ಜಿನ್ ಗೈಡೆನ್ಸ್ 20-22% ಮತ್ತು PAT ಮಾರ್ಜಿನ್ 15-16% ಮೇಂಟೈನ್ ಮಾಡಲಾಗಿದೆ. ಫಾರ್ ದ್ಯಾಟ್ ಮ್ಯಾಟರ್ ಸಾಫ್ಟ್ವೇರ್ EBITDA ಮಾರ್ಜಿನ್ ಕೂಡ 83.9% ಹೆಚ್ಚಾಗಿ 85.2% ಆಗಿದೆ. ಇದು ಕ್ಲಿಯರ್ಲಿ ಹೈ ಮಾರ್ಜಿನ್ ಬಿಸ್ನೆಸ್ ಆಗಿದೆ. ಇದರಿಂದ ಫೋಕಸ್ ಕ್ಲಿಯರ್ ಆಗಿದೆ ಅಂತ ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಹೈಲಿ ಡಿಫ್ರೆನ್ಶಿಯೇಟೆಡ್ ಎಂಟರ್ಪ್ರೈಸ್ AI ಸ್ಟೇಕ್. ಇದರಲ್ಲಿ ಇಂಡಸ್ಟ್ರಿ ಲೀಡಿಂಗ್ AI ನೇಟಿವ್ ಅಪ್ಲಿಕೇಶನ್ಸ್ನ ವೈಡ್ ಸೆಟ್ ಪೋರ್ಟ್ಫೋಲಿಯೋ ಇದೆ. ಜೊತೆಗೆ Arya.ai ಅನ್ನೋ ಕಂಪನಿ ಜೊತೆಗೆ ಇಂಟಿಗ್ರೇಷನ್ ಮೂಲಕ ಕಂಪನಿ ಬಿಲ್ಡ್ ಫಾರ್ ಪರ್ಪಸ್ನ AI ಮಾಡೆಲ್ಸ್ಗಳನ್ನು ರೆಡಿ ಮಾಡ್ತಾ ಇದೆ. ಇದು ಪಬ್ಲಿಕ್ LLM API ಕಾಲ್ಸ್ ಮಾತ್ರ ಅಲ್ಲ, ರಿಯಲ್ ಆಟೋಮೇಷನ್ ಡೆಲಿವರಿ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದರೆ UK ಕ್ಲೈಂಟ್ ಒಬ್ಬರು ಕಾಂಪಿಟೇಟರ್ನ AI ಪ್ರಾಡಕ್ಟನ್ನು ರಿಪ್ಲೇಸ್ ಮಾಡಿ ಆರಿಯಾನ್ ಪ್ರೋ ಸೊಲ್ಯೂಷನನ್ನು ಅಡಾಪ್ಟ್ ಮಾಡಿಕೊಂಡಿತ್ತು ಡ್ಯೂ ಟು ಬೆಟರ್ ಅಕ್ಯುರಸಿ. ಜೊತೆಗೆ ಫಿನಾನ್ಷಿಯಲ್ ಇಯರ್ 2026ಕ್ಕೆ ಪ್ರಾಡಕ್ಟ್ ರೋಡ್ ಮ್ಯಾಪ್ ಕೂಡ ರೆಡಿ ಆಗಿದೆ. ಲೆಂಡಿಂಗ್ನಲ್ಲಿ AI ಲೆಡ್ ಒರಿಜಿನೇಷನ್ ಸಿಸ್ಟಮ್ಸ್ ಆಫ್ ರಿಟೇಲ್ ಆ್ಯಂಡ್ SME, AI ಫಸ್ಟ್ ಲೋನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲಾಂಚ್ ಮಾಡೋ ಪ್ಲಾನ್ ಮಾಡಲಾಗಿದೆ. ದೆನ್ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ದಟ್ ಇನ್ಕ್ಲೂಡ್ ಸಪ್ಲೈ ಚೈನ್ ಫಿನಾನ್ಸ್ ಎಕ್ಸ್ಪ್ಯಾನ್ಷನ್ ಮತ್ತು ಟ್ರೇಡ್ ಫಿನಾನ್ಸ್ನಲ್ಲಿಯೂ ಕೂಡ ಫುಲ್ ಫ್ರಂಟ್ ಟು ಬ್ಯಾಕ್ ಸೂಟ್ ವಯಾ ಫಿಂಟ್ರಾ ಅಕ್ವಿಸಿಷನ್. 2026ರ ಟಾರ್ಗೆಟ್ ಏನು ಅಂದರೆ 30% ರೆವಿನ್ಯೂ ಗ್ರೋತ್. ಇದರಲ್ಲಿ ಫೆನಿಕ್ಸಿಸ್ ಮತ್ತು ಅದರ್ ಇನ್ಆರ್ಗ್ಯಾನಿಕ್ ಪ್ಲೇಸ್ನ ಕಾಂಟ್ರಿಬ್ಯೂಷನ್ ಇದೆ.
ಸ್ಟ್ರಾಂಗ್ ಆಗಿ 1400 ಕೋಟಿಯ ಆರ್ಡರ್ ಬುಕ್ ಮತ್ತು ಹೆಲ್ದಿ ಪೈಪ್ಲೈನ್ ಗ್ರೋತ್ನ ಬ್ಯಾಕಪ್ ಮಾಡ್ತಾ ಇದೆ. ಇನ್ನು ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಕಂಪನಿಯ ಕ್ಯಾಶ್ ಟು ಟೋಟಲ್ ಅಸೆಟ್ ರೇಷಿಯೋ ಕೂಡ ಹೆಚ್ಚಾಗಿದೆ. 2021ರಲ್ಲಿ 6.3%ನಿಂದ ಹೆಚ್ಚಾಗಿ 2025ರಲ್ಲಿ ಆಲ್ಮೋಸ್ಟ್ 19%ನಷ್ಟಾಗಿದೆ. ಕ್ಯಾಶ್ ಟು ಟೋಟಲ್ ಅಸೆಟ್ ರೇಷಿಯೋ 0.06ರಿಂದ 0.11ರ ಮಧ್ಯದಲ್ಲಿ ಅಕ್ಯುಮುಲೇಟ್ ಆಗಿದೆ. ಮೇನ್ಲಿ ಟ್ರೇಡ್ ರಿಸೀವೇಬಲ್ ಮತ್ತು ಹೈಯರ್ ಪೇಯಬಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸ್ವಿಂಗ್ಸ್ ಕಾರಣಕ್ಕೆ. ಇದು ಮಾರ್ಚ್ 2021ರ ಲೆವೆಲ್ನಲ್ಲಿದೆ. ಇನ್ನು ROCE 19% ಕುಸಿದು 15% ಆಗಿದೆ. ಲಾರ್ಜ್ಲಿ ಈಕ್ವಿಟಿ ಬೇಸ್ ಹೆಚ್ಚಾಗಿರೋ ಕಾರಣಕ್ಕೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡಿನೋಮಿನೇಟರ್ ಫ್ಲಾಟ್ ಆಗಿದೆ. ಟೆಮೆನೋಸ್ ಅಥವಾ ಇಂಟೆಲೆಕ್ಟ್ನಂತಹ ಕಂಪನಿಗಳಿದ್ರೂ ಕೂಡ ಕಾಂಪಿಟೇಷನ್ ತುಂಬ ಕೆಳಗಿದೆ. ಹೀಗಿದ್ರೂ ವಿನ್ ರೇಷಿಯೋ ಹೈ ಆಗಿದೆ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಕಳೆದ 18 ತಿಂಗಳಿನಿಂದ ಮೋರ್ ಆರ್ ಲೆಸ್ ಎಲ್ಲ ಕಾಂಪಿಟೇಟರ್ಸ್ ಸೇರಿದ್ರೂ ಕೂಡ ಹೆಚ್ಚಿನ ಡೀಲ್ಗಳನ್ನು ವಿನ್ ಮಾಡಲಾಗಿದೆ. ಈಗ ಕೆಲ ರಿಸ್ಕ್ಗಳನ್ನು ನೋಡೋದಾದ್ರೆ ಫಸ್ಟ್ ರಿಸ್ಕ್ ಏನು ಅಂದರೆ ಶಾರ್ಟ್ ಟರ್ಮ್ ಮಾರ್ಜಿನ್ ಪ್ರೆಷರ್. ಹೈ ಸೇಲ್ಸ್ ಮತ್ತು R&D ಸ್ಪೆಂಡ್ನಿಂದ ನಿಯರ್ ಟರ್ಮ್ ಮಾರ್ಜಿನ್ ಪ್ರೆಷರ್ನಲ್ಲಿದೆ ಮತ್ತು ಹೊಸ ಜಿಯೋಗ್ರಫಿ ಸೇಲ್ಸ್ ಟೀಮ್ಗಳಿಗೆ ಮೆಟೀರಿಯಲ್ ರೆವಿನ್ಯೂ ನೀಡುವುದಕ್ಕೆ 12ರಿಂದ 18 ತಿಂಗಳು ಟೈಮ್ ತಗೊಳ್ಳೋ ಸಾಧ್ಯತೆ ಇದೆ. ಎರಡನೆಯದು ಎಕ್ಸಿಕ್ಯೂಷನ್ ರಿಸ್ಕ್. AI ನೇಟಿವ್ ಪ್ರಾಡಕ್ಟ್ಸ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾನ್ಷನ್ ಸಕ್ಸಸ್ ಎಕ್ಸಿಕ್ಯೂಷನ್ ಮತ್ತು ಮಾರ್ಕೆಟ್ ಎಕ್ಸೆಪ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಹೈ ಅಟ್ರಿಷನ್ ಇನ್ ನ್ಯೂ ಎಂಪ್ಲಾಯೀಸ್. 2024ರ ಪ್ರಕಾರ 4 ವರ್ಷಕ್ಕಿಂತ ಕಮ್ಮಿ ಸರ್ವಿಸ್ ಇರೋರ ಅಟ್ರಿಷನ್ 30.48%ನಷ್ಟಿದೆ. ಇದರಿಂದ ಅರ್ಲಿ ಸ್ಟೇಜ್ ಎಂಗೇಜ್ಮೆಂಟ್ ಮತ್ತು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಗ್ಯಾಪ್ ಉಂಟಾಗಬಹುದು. ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಹೆವಿ ಆಗಬಹುದು. ಇದು ವರ್ಕಿಂಗ್ ಕ್ಯಾಪಿಟಲ್ ಹೆವಿ ಮಾಡೆಲ್. DSO ಡೇಸ್ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್ 125ರಿಂದ 95 ದಿನ ಇದೆ. ಆದರೆ TIG ಸೆಗ್ಮೆಂಟ್ ಇಂಡಸ್ಟ್ರಿ ಮೀಡಿಯನ್ 65 ಇದ್ರೂ ಕೂಡ 150ರಿಂದ 180 ದಿನದಲ್ಲೇ ಇದೆ. ಇನ್ನು ನೆಕ್ಸ್ಟ್ IT ಸ್ಟಾಕ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್. ಈ ಕಂಪನಿ ಒಂದು ಗ್ಲೋಬಲ್ IT ಸರ್ವಿಸ್ ಕಂಪನಿ. ಸಾಫ್ಟ್ವೇರ್ ಇಂಜಿನಿಯರಿಂಗ್, ಡಿಜಿಟಲ್ ಸ್ಟ್ರಾಟಜಿ, AI ಇಂಟಿಗ್ರೇಷನ್ ಇದರ ಮೂಲಕ ಕ್ಲೈಂಟ್ಸ್ನ ಬಿಸ್ನೆಸ್ ಮಾಡರ್ನೈಸ್ ಮಾಡ್ತಾರೆ. ಆಟೋಮೇಷನ್, AI, ಕ್ಲೌಡ್ ಎಲ್ಲ ಯೂಸ್ ಮಾಡಿಕೊಂಡು. ಇನ್ನು ಇದರ ಮೇನ್ ಆಫರಿಂಗ್ಸ್ ಅಂದರೆ ಪ್ರಾಡಕ್ಟ್ ಆ್ಯಂಡ್ ಪ್ಲಾಟ್ಫಾರ್ಮ್ ಇಂಜಿನಿಯರಿಂಗ್, CX ಆ್ಯಂಡ್ ಡಿಸೈನ್ ಲೆಡ್ ಟ್ರಾನ್ಸ್ಫಾರ್ಮೇಷನ್, ಡೇಟಾ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕಂಪನಿ ಸುಮಾರು 21 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. 2026ರಲ್ಲಿ 80% ರೆವಿನ್ಯೂ ಬರೋದು ನಾರ್ತ್ ಅಮೆರಿಕಾದಿಂದ. ಇಂಡಿಯಾದಿಂದ ಬರೋದು ಜಸ್ಟ್ 10% ಮಾತ್ರ. ಇವತ್ತು ಈ ಸ್ಟಾಕ್ 52 ವೀಕ್ ಹೈನಿಂದ 25% ಕೆಳಗಿದೆ. ಇನ್ನು ವರ್ಟಿಕಲ್ಸ್ಗಳನ್ನು ನೋಡೋಣ ಬನ್ನಿ. ಮೊದಲನೇ ವರ್ಟಿಕಲ್ BFSI ಅಂದರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಇನ್ಶೂರೆನ್ಸ್. ಈ ಕಂಪನಿ iCloud ಬ್ಯಾಂಕಿಂಗ್, ಲೋನ್ ಆ್ಯಂಡ್ ಇನ್ಶೂರೆನ್ಸ್ ಕ್ಲೇಮ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇದರ ಮೂಲಕ 33.9% ರೆವಿನ್ಯೂನ ಜನರೇಟ್ ಮಾಡುತ್ತೆ. ಹಾಗೆ ಹೆಲ್ತ್ ಕೇರ್ ಆ್ಯಂಡ್ ಲೈಫ್ ಸೈನ್ಸಸ್, ಮೊಬೈಲ್ ಹೆಲ್ತ್ ಕೇರ್ ಮತ್ತು ರೆವಿನ್ಯೂ ಮ್ಯಾನೇಜ್ಮೆಂಟ್ ಟೂಲ್ಸ್ ಇದರಿಂದ 25.3% ಕಾಂಟ್ರಿಬ್ಯೂಟ್ ಲಾಭ ಬರುತ್ತೆ. ಇನ್ನು ಸಾಫ್ಟ್ವೇರ್, ಹೈಟೆಕ್ ಆ್ಯಂಡ್ ಎಮರ್ಜಿಂಗ್ ಇಂಡಸ್ಟ್ರೀಸ್ ಇದರ ಕಾಂಟ್ರಿಬ್ಯೂಷನ್ 40.8% ಇದೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಫಿನಾನ್ಷಿಯಲ್ ಇಯರ್ 2026ರಲ್ಲಿ 3,334 ಕೋಟಿ ಸೇಲ್ಸ್ ಆಗಿದೆ. ಅಂದರೆ 21.8% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಈ ಗ್ರೋತ್ಗೆ ಮೇನ್ ರೀಸನ್ ಏನು ಗೊತ್ತಾ? BFSI 30.7% ಗ್ರೋತ್, ಟೆಕ್ ಆ್ಯಂಡ್ ಎಮರ್ಜಿಂಗ್ ವರ್ಟಿಕಲ್ಸ್ 14% ಗ್ರೋತ್ ಆದರೆ ಎಕ್ಸ್ಪೆನ್ಸ್ ಕೂಡ 19.2% ಹೆಚ್ಚಾಗಿದೆ. ಬಟ್ ರೆವಿನ್ಯೂ ಗ್ರೋತ್ ಜಾಸ್ತಿ ಇದೆ. ಎಂಪ್ಲಾಯ್ ಕಾಸ್ಟ್ ಅನ್ನೋದು ದೊಡ್ಡ ಪಾರ್ಟ್ 16% ಜಾಸ್ತಿಯಾಗಿ 1,826 ಕೋಟಿ ಆಗಿದೆ. ಆದರೆ ಸೇಲ್ಸ್ನ ಜೊತೆ ಕಂಪೇರ್ ಮಾಡಿದ್ರೆ ಈ ಕಾಸ್ಟ್ 270 BPS ಕಡಿಮೆ ಆಗಿದೆ. ಅಂದರೆ ಕಾರಣಾಂತರಗಳಿಂದ ಸ್ಯಾಲ್ರಿ ಹೈಕ್ ಮಾಡೋದು ಡಿಲೇ ಆಯಿತು. ಇದೇ ಸಮಯದಲ್ಲಿ CEO ಸಂದೀಪ್ ಕಲ್ರಾ ಅವರ ರೆಮ್ಯುನರೇಷನ್, ಸ್ಟಾಕ್ ಆಪ್ಷನ್ಸ್ ಎಲ್ಲ ಸೇರಿ ಬರೋಬ್ಬರಿ 150 ಕೋಟಿ ಆಯಿತು. ಇನ್ನು ಆಪರೇಟಿಂಗ್ ಪ್ರಾಫಿಟ್ 34.5% ಗ್ರೋತ್ ಆಗಿ 612 ಕೋಟಿ ಆಯಿತು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ಇಂಪ್ರೂವ್ ಆಗಿದೆ. ಅಂದರೆ ಆಲ್ಮೋಸ್ಟ್ 18.4% ಆಗಿದೆ. ಇನ್ನು ಅದರ್ ಇನ್ಕಮ್ ಕೂಡ 77.4% ಜಾಸ್ತಿಯಾಗಿ 55 ಕೋಟಿ ಆಗಿದೆ. ಸೊ ಹೀಗಾಗಿ ನೆಟ್ ಪ್ರಾಫಿಟ್ 38.8% ಗ್ರೋತ್ ಆಗಿದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ 12.75% ಆಗಿದೆ. ಗ್ರೋತ್ ಔಟ್ಲುಕ್ ಮತ್ತು ಕಾಂಪಿಟೇಷನ್. FY26ನಲ್ಲಿ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಇದ್ದಿದ್ದು 4,500 ಕೋಟಿ. ಅದರಲ್ಲಿ ನ್ಯೂ ಬುಕ್ಕಿಂಗ್ಸ್ 3,000 ಕೋಟಿ ಬಂದಿದೆ. ಅಂದರೆ ಬುಕ್ ಟು ಬಿಲ್ ರೇಷಿಯೋ ನಾರ್ಮಲೈಸ್ ಆಗಿದೆ.
1.5 ಟು 1.6 ನಿಂದ 1.3 ಟು 1.4 ಆಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಪ್ರಕಾರ ಇದಕ್ಕೆ ಫೋಕಸ್ ಎಕ್ಸಿಕ್ಯೂಷನ್ ಕಾರಣ ಅಂತ ಹೇಳ್ತಾರೆ. ರಿಸಿವೇಬಲ್ಸ್ ಸೈಡ್ ನೋಡಿದ್ರೆ ಗ್ರೋತ್ ಸೇಲ್ಸ್ಗಿಂತ ಕಡಿಮೆ ಇದೆ, ಅಂದರೆ ಕಲೆಕ್ಷನ್ ಕಂಟ್ರೋಲ್ ಇದೆ ಅಂತ ಅರ್ಥ. ಫ್ಯೂಚರ್ ಗೋಲ್ ಇದು ಅಮೇಝಿಂಗ್. FY27ನಲ್ಲಿ 17,000 ಕೋಟಿ ರೆವಿನ್ಯೂ ಟಾರ್ಗೆಟ್ ಇದೆ, ಅಂದರೆ 19% CAGR ಬೇಕು. ಲಾಸ್ಟ್ 3 ಇಯರ್ಸ್ನಲ್ಲೇ 28% ಗ್ರೋತ್ ಇದೆ. ಸೊ ಇದು ಪಾಸಿಬಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಮಾರ್ಕೆಟ್ ಸೇಮ್ P53 ಕೊಡ್ತಾ ಇದ್ರೆ ನೆಟ್ ಮಾರ್ಜಿನ್ಸ್ 11 to 12% ಇರೋದ್ರಿಂದ ಮಾರ್ಕೆಟ್ ಕ್ಯಾಪ್ 82,786 ಕೋಟಿಯಿಂದ 90,100 ಕೋಟಿ ಆಗಬಹುದು. AI ಮತ್ತು ಪ್ಲಾಟ್ಫಾರ್ಮ್ ಲೆಡ್ ಸ್ಟ್ರಾಟಜಿ ಇದೆ. ಲೈಕ್ ಹೈಪರ್ ಸ್ಕೇಲರ್ ಪಾರ್ಟ್ನರ್ಸ್ ಲೈಕಾ, ಡೇಟಾಬ್ರಿಕ್ಸ್ ಮತ್ತು ಸ್ನೋಫ್ಲೇಕ್. ಅಂದರೆ ಕ್ರಾಸ್ ಸೆಲ್ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಎಸ್ಪೆಷಲಿ ಇನ್ ಡೇಟಾ AI ಮಾಡರ್ನೈಸೇಷನ್ ಸರ್ವಿಸ್. ಇದರಲ್ಲಿ ಕಂಪನಿ ರೀಸೆಂಟ್ ಆಗಿ ಪ್ರೊಡಕ್ಟಿವಿಟಿ ಬೂಸ್ಟ್ ಮಾಡೋದಕ್ಕೆ ಸಾಸ್ವಾ 3.0 ಲಾಂಚ್ ಮಾಡಿದೆ. ಪ್ಲಾಟ್ಫಾರ್ಮ್ಸ್ಗೆ ಡಿಜಿಟಲ್ ಟ್ರಸ್ಟ್ ಲೇಯರ್ ಕೂಡ ಆ್ಯಡ್ ಮಾಡ್ತಿದ್ದಾರೆ. ಆಮೇಲೆ ಇಂಡಸ್ಟ್ರಿ ಸ್ಪೆಸಿಫಿಕ್ AI ಏಜೆಂಟ್ಸ್ ಕೂಡ ಬಿಲ್ಡ್ ಆಗ್ತಾ ಇವೆ. ಎಕ್ಸಾಂಪಲ್ ಹೇಳೋದಾದ್ರೆ ಸೇಲ್ಸ್ ಫೋರ್ಸ್ ಏಜೆಂಟ್, ಅಂಡರ್ ರೈಟಿಂಗ್ ಏಜೆಂಟ್ಸ್, ಜನರೇಷನ್ AI ಪ್ರಾಡಕ್ಟ್ಸ್ ಫಾರ್ಚೂನ್ 1,000 ಕ್ಲೈಂಟ್ಸ್ನ ಜೊತೆಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಕ್ಲೈಂಟ್ ಗ್ರೋತ್ ಹೇಳ್ತೀವಿ ಕೇಳಿ. ಟಾಪ್ 5 ಕಸ್ಟಮರ್ಸ್ 23% ಗ್ರೋತ್ನಲ್ಲಿದ್ದಾರೆ. ಟಾಪ್ 100 ಕಸ್ಟಮರ್ಸ್ 22.4% ಗ್ರೋತ್ ಇದ್ರೆ 650 ಕೋಟಿ ಕ್ಲೈಂಟ್ಸ್ 3ರಿಂದ 4% ಇದ್ದಾರೆ. ಇನ್ನು 40 ಕೋಟಿ ಕ್ಲೈಂಟ್ಸ್ 41ರಿಂದ 56% ಇದ್ದಾರೆ. ಇನ್ನು ಕ್ಲೈಂಟ್ ಲಿಸ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. US ಮತ್ತು ಇಂಡಿಯನ್ ಬ್ಯಾಂಕ್ಸ್, ಫಾರ್ಚೂನ್ 50 ಕಂಪನಿಗಳಲ್ಲಿ 20 ಕಂಪನಿಗಳು ಈ ಕಂಪನಿಯ ಕಸ್ಟಮರ್ಸ್. ಯುಟಿಲೈಸೇಷನ್ ಕೂಡ 88.7%ಗೆ ಇಂಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದೆ. ಕ್ಯಾಶ್ ಫ್ಲೋ ಅನಾಲಿಸಿಸ್ ಪಾರ್ಟ್ ನೋಡಲೇಬೇಕು. ಆಪರೇಷನ್ಸ್ ಇಂದ ಕ್ಯಾಶ್ ಫ್ಲೋ 11.1% ಡೌನ್ ಆಗಿದೆ. 28.9% ಪ್ರಾಫಿಟ್ ರೈಸ್ ಆಗಿದ್ರು ಡೌನ್ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ಕೂಡ ಚೇಂಜ್ ಆಗಿದೆ, ಎಸ್ಪೆಷಲಿ ಪೇಯಬಲ್ 68.25% ಡೌನ್ ಆಗಿದೆ. ಸೊ ಇದರಿಂದ ಕ್ಯಾಶ್ ಔಟ್ಫ್ಲೋ ಆಯಿತು. ಆದರೂ ಪರ್ಸಿಸ್ಟೆಂಟ್ ROCE, ROE ಮಾರ್ಜಿನ್ಸ್ನಲ್ಲಿ ಫಿಯರ್ಸ್ ಇಂದ ಇದೆ. ಕಾಫೋರ್ಜ್ ಮತ್ತು ಎನ್ಫೋಸಿಸ್ ಕ್ಯಾಶ್ ಫ್ಲೋ ಕನ್ವರ್ಷನ್ನಲ್ಲಿ ಬೆಟರ್ ಇದ್ದರೂ ಕೂಡ ಪರ್ಸಿಸ್ಟೆಂಟ್ಗೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಸಿಗುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್ ಪಾರ್ಟ್ ರಿಸ್ಕ್. CFO ನೆಟ್ ಪ್ರಾಫಿಟ್ ರೇಷಿಯೋ 1.63 ಇಂದ 0.83 ಅಷ್ಟು ಕಮ್ಮಿ ಆಗಿದೆ. 80% ರೆವಿನ್ಯೂ ನಾರ್ತ್ ಅಮೆರಿಕಾದಿಂದ ಬರೋದ್ರಿಂದ ಕರೆನ್ಸಿ ಸ್ವಿಂಗ್ಸ್, US ಟ್ಯಾಕ್ಸೇಷನ್ ಇಂಪ್ಯಾಕ್ಟ್ ಆಗಬಹುದು. ಇನ್ನು ಅಟ್ರಿಷನ್ ರೇಟ್ ಈ ವರ್ಷ 11.9% ಇದ್ರೆ Q4 12.9%, Q1 13.9% ಇದೆ. ಅಂದರೆ ಸ್ಟಡಿಯಾಗಿ ಇನ್ಕ್ರೀಸ್ ಆಗಿದೆ. ವೇಜ್ ಹೈಕ್ಸ್ ಲೇಟ್ ಆಗಿರೋದ್ರಿಂದ ಎಂಪ್ಲಾಯ್ ಮೊರಾಲ್ ಇಂಪ್ಯಾಕ್ಟ್ ಆಗ್ಬೋದು. ಇನ್ನು ಮೆಡಿಕಲ್ ಡಿವೈಸಸ್ ಸಪ್ಲೈ ಚೈನ್ನ ಮೇಲೆ ಡಿಪೆಂಡ್ ಆಗಿದೆ. ಸೊ ಟ್ಯಾರಿಫ್ ರಿಸ್ಕ್ ಇದೆ. ಸೊ ಫ್ರೆಂಡ್ಸ್, ಇದೇ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ನ ಸ್ಟೋರಿ. 52 ವೀಕ್ ಹೈನಿಂದ ಸ್ಟಾಕ್ ಕಡಿಮೆ ಇದೆ, ಬಟ್ ಫಂಡಮೆಂಟಲ್ಸ್ ಇನ್ನೂ ಸ್ಟ್ರಾಂಗ್ ಆಗೇ ಇದೆ. ನೀವೇನಂತೀರಿ ಈ ಸ್ಟಾಕ್ಗಳ ಬಗ್ಗೆ? ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಇನ್ವೆಸ್ಟ್ ಸ್ಮಾರ್ಟ್ ಆ್ಯಂಡ್ ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.